ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್. ಬನ್ನಿ ಸ್ನೇಹಿತರೆ, ಇವತ್ತು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ರೋಟಿನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಇವಾಗ 10 ಗಂಟೆ ಆಗಿದೆ. ಬೆಳಗ್ಗೆ ಮಗನಿಗೆ ಪಲಾವ್ ಮಾಡಿಕೊಟ್ಟಿದ್ದೆ. ಪಲಾವ್ ಕೂಡ ನಾನು ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು, ಅಂದರೆ ಬೆಳಗಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಟಿಫಿನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪಲಾವ್ ಹಾಕೊಂಡಿದ್ದೀನಿ. ಮೊಸರು ತುಂಬ ಇತ್ತು, ಹಾಗಾಗಿ ನನಗೂ ಕೂಡ ಸ್ವಲ್ಪ ಯಾಕೋ ಬಾಯಲ್ಲಿ ಗುಳ್ಳಿ ಆದಂಗಾಗಿತ್ತು, ಅಂದರೆ ಫುಲ್ ಹೀಟ್ ಆಗಿತ್ತು. ಹಾಗಾಗಿ ಮೊಸರು ಸ್ವಲ್ಪ ಅನ್ನ ಊಟ ಮಾಡಿದ್ರೆ ಅಂತ ಅಂದ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಿದ ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಏನೇನು ಮಾಡಬೇಕು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇವಾಗ ಪಲಾವ್ ಅಂತೂ ಮಾಡಿಟ್ಟಿದ್ದೀನಿ. ಇನ್ನೇನು ಚಪಾತಿ ಆದರೂ ಅಥವಾ ರೊಟ್ಟಿ ಚಪಾತಿ ಯಾವುದಾದ್ರೂ ಒಂದು ಮಾಡಲೇಬೇಕು ಮಧ್ಯಾಹ್ನಕ್ಕೆ. ಯಾಕಂದರೆ ನಮ್ಮ ಮನೆಯಲ್ಲಿ ರೈಸ್ ಮೇಲೆ ನಡೆಯೋದಿಲ್ಲ. ಯಾವಾಗಾರ ಒಮ್ಮೆ ಅನುಕೂಲ ಇಲ್ಲ ಅಂದರೆ ಅನಾನುಕೂಲ ಇದ್ದರೆ ಮಾತ್ರ ನಾವು ಅನ್ನ ಸಾಂಬಾರು ಮೇಲೆ ಬಿಡ್ತೀವಿ. ಇಲ್ಲ ಅಂದರೆ ನಾವು ಉತ್ತರ ಕರ್ನಾಟಕದವರಲ್ವಾ, ಸೊ ಹಾಗಾಗಿ ನಮಗೆ ಚಪಾತಿ ಅಥವಾ ರೊಟ್ಟಿ ಬೇಕೇ ಬೇಕು. ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಇನ್ನೂ 2 ಅವರ್ ಇದೆ ನಮ್ಮನೆ ಯಜಮಾನ್ರು ಊಟಕ್ಕೆ ಬರಬೇಕಾದ್ರೆ. ಸೊ ಹಾಗಾಗಿ ರೊಟ್ಟಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಲ್ಯ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಮಾಡ್ತೀನಿ. ಇವಾಗ ಊಟ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನೀವು ಕೂತು ಊಟ ಮಾಡೋಣಂತ. ನೀವೇನು ಬೆಳಗ್ಗೆ ಟಿಫಿನ್ ಮಾಡಿದ್ರಿ ಅಂತ ಶೇರ್ ಮಾಡ್ಕೊಳ್ರಿ. ನಾನಿವಾಗ ಊಟ ಮಾಡ್ತೀನಿ. ಊಟ ಮಾಡಿ ಆಮೇಲೆ ಮತ್ತೆ ಅಡುಗೆ ಮಾಡೋ ಹೊತ್ನಾಗ ಸಿಗ್ತೀನಿ. ತುಂಬ ದಿನ ಆಯಿತು ಡೈಲಿ ರೊಟೀನ್ ಶೇರ್ ಮಾಡ್ಕೊಳ್ಳಾರ್ದೇ. ಹಾಗಾಗಿ ಇವತ್ತು ಫುಲ್ ಡೇ ಯಾವ ಥರ ನಾವು ಮನೇಲಿ ಇರ್ತೀವಿ, ಹೌಸ್ ವೈಫ್ಗಳು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಟಿಫಿನ್ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ನಮಗೆ ಊಟನೇ ಅಂತ ಬಂದ್ಬಿಡುತ್ತಾ ಬಾಯಿಗೆ. ಬೆಳಗ್ಗೆದು ಟಿಫಿನ್ ಅಂತ ನಮ್ಮ ಮನಸ್ಸಿನಲ್ಲಿ ಅನ್ಕೋದೇ ಇಲ್ಲ, ಊಟನೇ ಅಂತ ಬಂದ್ಬಿಡುತ್ತಾ. ಹಾಗಾಗಿ ಊಟ ಮಾಡಿ ಮತ್ತೆ ಸಿಗ್ತೀನಂತ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ಇವಾಗೆಲ್ಲ ನಂದು ಟಿಫಿನ್ ಆಯಿತು. ಇವಾಗ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೋಬೇಕು. ಕಾಳು ಪಲ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಜವಾರಿ ಅಲಸಂದಿ ಕಾಳು ಅಂತ ನೋಡಿದ್ದೀರಿ, ನಿಮಗೂ ಗೊತ್ತಿರ್ಬೋದು. ಇದೆಲ್ಲ ಕಡೆ ಅಲಸಂದಿ ಕಾಳು ಅಂದ್ರೆ ಓನ್ಲಿ ಉತ್ತರ ಕರ್ನಾಟಕ ಅಲ್ಲ, ದಕ್ಷಿಣ ಕರ್ನಾಟಕ ಅಲ್ಲ, ಎಲ್ಲ ಕಡೆನೂ ಪಲ್ಯ ಮಾಡ್ಕೊಂಡು ತಿನ್ನುವಂಥ ಒಂದು ಗ್ರೇನ್ಸ್ ಅಂತ ಹೇಳ್ಬೋದು. ಸೊ ಇವಾಗ ನಾನು ಇದು ಜವಾರಿದಿದೆ, ಇದನ್ನ ಯಾವ ಥರ ಪಲ್ಯ ಮಾಡ್ತೀವಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಬಟ್ ಇವತ್ತು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾವುದೇ ಥರ ಕಾಯಿಪಲ್ಯ ಇಲ್ಲ ಮನೆಯಲ್ಲಿ. ನಾಳೆಗೆ ಗುರುವಾರ ಎಲ್ಲ ಖಾಲಿಯಾಗಿದೆ ಸ್ನೇಹಿತರೆ. ಹಂಗಾಗಿ ಇವತ್ತು ರೊಟ್ಟಿ ಮತ್ತು ಅದ್ರ ಜೊತೆಗೆ ಈ ಕಾಳು ಪಲ್ಯನ ಮಾಡ್ತಾಯಿದ್ದೀನಿ. ಜವಾರಿ ಕಾಳು ಪಲ್ಯ ಭಾರಿ ಟೇಸ್ಟಿ ಆಗುತ್ತೆ ಸ್ನೇಹಿತರೆ. ಬಿಳಿ ಅಲಸಂದಿಗಿಂತ ಈ ಥರ ಬ್ರೌನ್ ಅಂದರೆ ಈ ಥರ ಕೆಂಪು ಕಲರ್ ಅಂತ ಕರಿತೀವಿ. ಈ ಥರ ಕೆಂಪು ಕಲರ್ ಇತ್ತಂದರೆ ಇನ್ನೂ ಟೇಸ್ಟ್ ಆಗುತ್ತಾ ಅಂತ ಹೇಳ್ತೀನಿ. ಜವಾರಿದು, ಹಾಗಾಗಿ ಇವತ್ತು ಈ ಪಲ್ಯ ಮಾಡಿ ಮತ್ತು ರೊಟ್ಟಿ ಮಾಡಿ ತೋರಿಸ್ತೀನಿ ಅಂತ. ಈಗ ತೊಳ್ಕೊಂಡು ಬರ್ತೀನಿ ಸ್ನೇಹಿತರೆ. ತೊಳ್ಕೊಂಡು ಬಂದು ಕುದಿಯೋಕೆ ಇಡ್ತೀನಿ. ಕುದಿದ ಮೇಲೆ ಒಗ್ಗರಣೆ ಹಾಕುವಾಗ ಏನೇನು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಾವು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ. ಬನ್ನಿ ಸ್ನೇಹಿತರೆ, ಇದನ್ನ ತೊಳ್ಕೊಂಡು ಬರ್ತೀನಿ ಇವಾಗ ಕ್ಲೀನಾಗಿ. ಯಾವುದೇ ತರಕಾರಿ ಆಗಲಿ ಕಾಳು ಪಲ್ಯ ಆಗಲಿ ಪಲ್ಯ ಮಾಡುವಾಗ ತೊಳೆದು ಕ್ಲೀನಾಗಿ ಮಾಡಿರಿ. ಯಾಕಂದರೆ ಇದನ್ನು ಒಣಗಾಕಿರ್ತೀವಲ್ವ ಬಿಸಿಲಿಗೆ, ಆವಾಗ ಧೂಳ ಪಾಳ ಬಂದು ಕುಂತಿರ್ತಾವೆ. ಮತ್ತು ಅದಕ್ಕೂ ಹುಳ ಹತ್ತಬಾರ್ದು ಅಂತ ಸ್ವಲ್ಪ ಪೌಡ್ರನ್ನು ನಾನು ಹಚ್ಚಿಟ್ಟಿದ್ದೆ. ಹಾಗಾಗಿ ಸ್ವಚ್ಛಗೆ ಕ್ಲೀನಾಗಿ ತೊಳ್ಕೊಂಡು ಬಂದು ಆಮೇಲೆ ಕುದಿಯೋಕೆ ಇಡ್ತೀನಿ ನಾನು. ನೋಡಿ, ತೊಳ್ಕೊಂಬಂದೆ. ಇವಾಗ ಕುದಿಯೋಕೆ ಇಡ್ತಾಯಿದ್ದೀನಿ. ಟಕ್ಕನ್ನು ಕ್ಲೋಸ್ ಮಾಡಿ ಕುದಿಯೋಕೆ ಇಟ್ಟು, ಬೇರೆ ಕಾಳಿಗೆ ಕಂಪೇರ್ ಮಾಡಿ ನೋಡಿದರೆ ಸ್ವಲ್ಪ ಬೇಗನೆ ಕುದಿಯುತ್ತಾ. ಒಂದು 3 ರಿಂದ 4 ವಿಜಲ್ ಆಗಲಿ ಸ್ನೇಹಿತರೆ, ಆವಾಗ ಕುದ್ದವನ್ನು ನೋಡಮ್ಮ, ಅಂದರೆ ಬೆಂದಿರ್ತವನ್ನ ನೋಡಮ್ಮ ಅಂತ. ಇವಾಗ ಕುದಿಯೋಕೆ ಇಟ್ಟಿನಿ. ಫ್ರೆಂಡ್ಸ್, ಇವಾಗ ಕುದ್ದಿದ್ದವ ನೋಡ್ರಿ ಕಾಳು. ಈ ಥರ ಈಚೆಗೆ ನೋಡಿದಾಗ ಈ ಥರ ಮೆತ್ತಗೆ ಹಾಕಬೇಕು, ಅಂದರೆ ಪಕ್ಕ ಕುದ್ದಿರ್ತಾವ ಅಂತ ಅರ್ಥ. ಸೊ ಸ್ವಲ್ಪ ಗಂಡಾಗಿ ತೊಗೊಂಡ್ರು ಇನ್ನೂ ಟೇಸ್ಟಿ ಆಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಫುಲ್ಲು ಕುದ್ದಿರಬೇಕು. ನಮ್ಮ ಯಜಮಾನ್ರಿಗೆ, ನನ್ನ ಮಗನಿಗೆ, ನನಗೆ ಸ್ವಲ್ಪ ಕುದ್ದಿರಬೇಕು. ಅರೆ ಬೆಂದಿರಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಫುಲ್ಲು ಈ ಥರ ಹಣ್ಣನ್ನು ಆಗಿರಬಾರ್ದು. ನಂಗೆ ಹಂಗೆ ಟೇಸ್ಟು. ಬಟ್ ನಮ್ಮ ಮನ್ಯಾಗ ನಮ್ಮ ಮಗನಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಫುಲ್ಲು ಕುದ್ದಿರಬೇಕು. ಅದು ಕಾಳು ಪಲ್ಯ ಒಗ್ಗರಣೆ ಹಾಕುವಾಗ ಫುಲ್ ನೀರು ಥರ ಇರಬೇಕು, ಅಂದರೆ ಸಾಂಬಾರು ಥರ ಇರಬೇಕು. ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಬಟ್ ನನಗೆ ಉದುರಾಗಿ ಇರಬೇಕು, ಅದು ನನಗಿಷ್ಟ. ಬಟ್ ನನ್ನ ಇಷ್ಟದ ಪ್ರಕಾರ ಮಾಡ್ದೇನೆ
ಅವರಿಬ್ಬರು ಇದ್ದಾರಲ್ಲ, ಮೇಜರ್ ಅವ್ರದ್ದೇ ಜಾಸ್ತಿ ಆಗುತ್ತಲ್ವ, ಹಾಗಾಗಿ ಇಬ್ಬರು ಊಟ ಮಾಡೋಂಗಿಲ್ಲ. ಮತ್ತು ಸ್ವಲ್ಪ ನೀರನ್ನು ಹಾಕಲಿಲ್ಲ ಅಂದರೆ ಅಥವಾ ಉದ್ರ ಭದ್ರ ಆಗಿದ್ವು ಅಂದರೆ ಕಾಳು ಪಲ್ಯ ಜಾಸ್ತಿ ಊಟ ಮಾಡೋಂಗಿಲ್ಲ ಅವರು ಇಬ್ಬರು. ಹಂಗಾಗಿ ನಾನು ನೀರು ಹಾಕಿ ಕುದಿಸಿ ಸ್ವಲ್ಪ ಸಾಂಬಾರ್ಗೆ ಥರನೇ ಮಾಡಿಬಿಡ್ತೀನಿ. ಅಂದರೆ ಚಪಾತಿಗೂ ಆಗುತ್ತಾ ಅಥವಾ ರೊಟ್ಟಿಗೂ ಆಗುತ್ತಾ ಅಥವಾ ಅನ್ನಕ್ಕೂ ಆಗುತ್ತಾ, ಮೂರೂ ಬೇಕು, ಮೂರಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗುತ್ತಲ್ಲ ಅಂತ. ಸೊ ಅವರ ರುಚಿಗೆ ತಕ್ಕಂಗೆ ಮಾಡ್ತೀನಿ. ಬನ್ನಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಉಳ್ಳಾಗಡ್ಡಿನೂ ಹಾಕ್ಕೋಬೋದು ಅಥವಾ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಅದನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಬೇಕಾಗುತ್ತಾ. ಅಂದರೆ ಅದು ಬ್ರೌನ್ ಕಲರ್ ಬಂದರೆ ಸ್ವಲ್ಪ ಹಸಿ ವಾಸನೆ ಹೋಗಿರುತ್ತಾ, ಆವಾಗ ಘಮ ಘಮ ಅಂತ ಬರ್ತಿರ್ತೈತಿ. ಈಗ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಒಂದೇ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಹುರ್ಕೋತೀನಿ ಸ್ನೇಹಿತರೆ. ಅದು ಸ್ವಲ್ಪ ಜ್ಯೂಸಿ ಟೈಪ್ ಎಲ್ಲ ಬಿಡಲಿ ಎಣ್ಣೆಯಲ್ಲೇ ಅಂತ ಸ್ವಲ್ಪ ಹೊತ್ತು ಹುರ್ಕೊಂಡು ನಂತರ ಏನಾದರೂ ಮಸಾಲೆ ಪೌಡ್ರ್ ಇದ್ದರೆ ಅಥವಾ ಗರಂ ಮಸಾಲೆ ಪೌಡ್ರ್ ಇದ್ದರೆ ಆ್ಯಡ್ ಮಾಡ್ಕೋಬೋದು. ನಾನಿವಾಗಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲದೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಲೇ ಹಾಕಿದರೆ ಆಮೇಲೆ ನೀರು ಹಾಕಿದಾಗ ಎಣ್ಣೆ ಮೇಲೆ ತೇಲುತ್ತಲ್ವ, ಅವಾಗ ನೋಡೋಕ್ಕಂದ್ರೆ ಸೂಪರಾಗಿರುತ್ತೆ. ಮತ್ತು ಟೇಸ್ಟ್ ಕೂಡ ಎಣ್ಣೆಲೇ ಫ್ರೈ ಆಗಿ ಬರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಪಕ್ಕ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಒಂದು ಹಳ್ಳಿ ಕಡೆ ಮಾಡುವಂಥ ಒಂದು ಪಲ್ಯ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇರ್ತೀನಿ. ನೀವು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರನೂ ಕೂಡ ಹಾಕ್ಕೋತಾ ಇದ್ದೀನಿ. ನಮ್ಮ ಖಾರ ಸ್ವಲ್ಪ ಕಡಿಮೆನೇ. ನಮ್ಮದು ಬ್ಯಾಡಗಿ ಮೆಣಸಿನ್ಕಾಯಿ, ಹೋಮ್ ಮೇಡ್ ಮೆಣಸಿನ್ಕಾಯಿ, ಮನೆಯಲ್ಲೇ ಮೆಣಸಿನ್ಕಾಯಿ ಇರ್ತಾವೆ, ಅಂದರೆ ಹೊಲದಲ್ಲಿ ಬೆಳಿತೀವಲ್ವ, ಆ ಮೆಣಸಿನ್ಕಾಯಿನ ನಮ್ಮ ತಾಯಿಯವರು ಕುಟ್ಟಿಸಿ ಕಳಿಸಿರ್ತಾರೆ. ಅದನ್ನೇ ನಾನಿವಾಗ ಖಾರ ಪುಡಿಯಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮದು ಗೊತ್ತಲ್ವ ನಿಮಗೆ, ಉತ್ತರ ಕರ್ನಾಟಕದ ಗುರಳ್ಳು ಪೌಡ್ರು ಅಂದರೆ ಖಾರಳ ಪುಡಿ ಅಂತೀವಲ್ಲ, ಅದನ್ನು ಎಲ್ಲ ಕುದ್ಮೇಲೆ ಸ್ವಲ್ಪ ಈ ಥರ ಹಾಕಿ ಕೆಳಗಿಳುವಾಗ ಹಾಕಿ ಇಟ್ಬಿಟ್ರೆ ಫುಲ್ ಘಮ ಘಮ ಅಂತ ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟನ್ನು ಆಗುತ್ತಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇವಾಗ ನಿಮಗೆ ಪಕ್ಕ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಜೋವರ್ ರೊಟ್ಟಿ ಅಂದರೆ ಜೋಳದ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಜೋಳದ ರೊಟ್ಟಿ ಮಾಡಿ ತೋರಿಸಿದ್ದಿಲ್ಲ. ನಾವಂತರೂ ಡೆಫಿನೆಟ್ಲಿ ದಿನ ಮಾಡ್ತಾ ಇರ್ತೀವಿ. ಒಂದಿನ ಯಾವಾಗಲಾದರೂ ಗ್ಯಾಪ್ ಆತಂದರೆ ಅಷ್ಟೇ ಓಕೆ, ಇಲ್ಲಾಂದರೆ ಮತ್ತೆ ಯಾವಾಗೂ ಗ್ಯಾಪ್ ಆಗೋಕ್ಕೆ ಬಿಡೋದೇ ಇಲ್ಲ. ಅಪ್ಪಿತಪ್ಪಿ ಸೈಕಲ್ ಗ್ಯಾಪ್ ಅಂತಾರಲ್ಲ ಸ್ನೇಹಿತರೆ, ಆ ಸೈಕಲ್ ಗ್ಯಾಪಲ್ಲಿ ಒಂದಿನ ರೊಟ್ಟಿ ಮಾಡೋದು ಬಿಟ್ಟರೆ ಅಪರೂಪ ನಮಗೆ. ಯಾಕಂದರೆ ನಮಗೆ ದಿನಾಲು ರೊಟ್ಟಿನೇ ಬೇಕು. ಮಗನಿಗೆ ಮತ್ತು ಹಸ್ಬೆಂಡಿಗೆ ಬೇಕು ಅನ್ನೋದಕ್ಕಿಂತ ನನಗೇ ತುಂಬ ಇಷ್ಟ ರೊಟ್ಟಿ. ಹಂಗಾಗಿ ನಮಗೆ ರೊಟ್ಟಿ ಇರಲಿಲ್ಲ ಅಂದರೆ ಊಟನೇ ಇಲ್ಲ ಅನ್ನೋ ಹಂಗೆ ಫೀಲ್ ಆಗ್ತಾ ಇರ್ತೈತಿ. ಸೊ ಇವತ್ತು ನಿಮಗೆ ಜೋಳದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟು ಸಾನಿಸ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಅಂದರೆ ಜರಡಿ ಹಿಡ್ಕೋಬೇಕಂತೀವಲ್ವ, ಆ ಥರ ಏನಾದರೂ ಇನ್ನೊಂದೊಂದು ಜೋಳದ ಕಾಳು ಅಥವಾ ಏನಾದರೂ ತೌಡು. ಸೊ ಇವಾಗ ಜರಡಿ ಹಿಡ್ಕೊಂಡ್ಮೇಲೆ ನೀರು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಟಿರ್ತೀವಿ ಸ್ನೇಹಿತರೆ ಗ್ಯಾಸ್ ಮೇಲೆ. ಇದಕ್ಕೆ ಸುಡ ನೀರು ಹಾಕ್ಕೊಂಡೇ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು. ಯಾಕಂದರೆ ಅದಕ್ಕೆ ಹಿಟ್ಟು ಜಿಗಿ ಬರಬೇಕಾದ್ರೆ ನಾವು ಬಿಸಿನೀರು ಹಾಕೊಂಡೇ ಕಾಸ್ಕೋಬೇಕಾಗುತ್ತಾ. ಇವಾಗ ಮೇಲೆ ಹಿಟ್ಟು ಹಾಕಿ ನಾದ್ತಾ ಇದ್ದೀನಲ್ಲ ಈ ಥರ, ಯಾಕಂದರೆ ಕೈ ಸುಡ್ತಾ ಇರುತ್ತಾ ನೋಡ್ಕೊಂಡು ನಾದ್ಕೋಬೇಕಾಗುತ್ತಾ. ಹೊಸಬ್ರಾಗಿದ್ದರೆ ಮತ್ತು ಫಸ್ಟ್ ಟೈಮ್ ನೀವು ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಹುಷಾರಾಗಿ ನಾದ್ಕೊಡ್ರಿ. ಯಾಕಂದರೆ ನೀರು ಸುಡ್ತಾ ಇರುತ್ತಲ್ಲ, ಮೇಲೆ ಒಣ ಹಿಟ್ಟು ಹಾಕಿ ನಾದ್ಕೋಬೇಕಾಗುತ್ತಾ. ಸೊ ಇವಾಗ ನಾನು ಹಿಟ್ಟು ಒಂದು ಅರ್ಬಿ ತೊಗೊಂಡು ಈ ಥರ ಒಂದು ಬೊಗುಣಿಯಲ್ಲಿ ನೀರು ತೊಗೊಂಡು ಸ್ವಲ್ಪ ಎಲ್ಲನೂ ಬಿಸಿ ನೀರು ಕಲಿಸ್ಕೊಂಡ್ಮೇಲೆ ಈ ಥರ ಮೇಲೆ ಸ್ವಲ್ಪ ಹಸಿ ನೀರು ಹಾಕ್ಕೊಂಡು ಅಂದರೆ ತಣ್ಣಗಿನ ನೀರು ಹಾಕ್ಕೊಂಡು ಈ ಥರ ನಾದ್ಕೋಬೇಕಾಗುತ್ತಾ ಸ್ನೇಹಿತರೆ. ನಾದ್ಕೊಂಡ್ಮೇಲೆ ಜಿಗಿ ಬರುತ್ತಾ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನಾದಿದ್ರೆ ನೀವು ಮತ್ತೆ ಅಷ್ಟನ್ನು ಅಂದಾಜು ನೀರು ಫುಲ್ ಹಾಕ್ಕೊಂಡು ಆಮೇಲೆ ನಾದಕ್ಕೆ ಹೋಗಬೇಡ್ರಿ. ಸ್ವಲ್ಪ ಈ ಥರ ನೀರು ಹಾಕ್ತಾ ನಾದಿದ್ರೆ ಜಿಗಿನೂ ಬರುತ್ತಾ ಮತ್ತು ರೊಟ್ಟಿ ಟೇಸ್ಟ್ನೂ ಆಗುತ್ತಾ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ.
ಸ್ನೇಹಿತರೆ, ಇವಾಗೆಲ್ಲ ಕ್ಲೀನಾಗಿ ನಾದ್ಕೊಂಡು ಬಂದೆ ನೋಡ್ರಿ ಹಿಟ್ಟು. ಈ ಥರ ನೆಲಕ್ಕೆ ಅಂದರೆ ನಾವು ಕಲ್ಲು ಮೇಲೆ ರೊಟ್ಟಿ ಮಾಡ್ತೀವಲ್ವಾ, ಆ ಕಲ್ಲಿಗೆ ಸ್ವಲ್ಪ ಹತ್ಕೊಂಡಿರಬಾರ್ದು ನೋಡ್ರಿ. ಮತ್ತು ನಾನು ಏನೂ ನೀರು ಹಾಕಿ ತೊಳ್ಕೊಂಡಿಲ್ಲ, ಏನೂ ಮಾಡಿಲ್ಲ, ಓನ್ಲಿ ನಾನು ಹಿಟ್ಟು ನಾದ್ಕೊಂಡಿದ್ದೀನಿ. ಈ ಥರ ಚರ ಹಿಟ್ಟು ನಾದ್ಕೊಂಡು ರೊಟ್ಟಿ ಬಡಿದ್ರೆ ಒಂಥರ ಏನೋ ರುಚಿಕಟ್ಟಾಗಿರುತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಒಣ ಹಿಟ್ಟು ಹಾಕಬೇಕಾಗುತ್ತೆ ಕೆಳಗೆ. ಒಣ ಹಿಟ್ಟು ಹಾಕಬೇಕಾದ್ರೆ ನಾನು ಸ್ವಲ್ಪ ಒಂದು ಸಪ್ರೇಟ್ ಒಂದು ಡಬ್ಬದಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೆಳಗೆ ಹಿಟ್ಟು ಹಾಕಿ ಈ ಥರ ರೊಟ್ಟಿನ ಬಡಿತಾ ಹೋಗಬೇಕಾಗುತ್ತಾ. ಫಸ್ಟ್ಗೆ ಒಂದೇ ಕೈಲೇ ಬಡಿಬೇಕಾಗುತ್ತಾ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವರಿಗೆ ಗೊತ್ತಿರುತ್ತಾ ಅಂತ ಅಂದ್ಕೊಂಡಿರ್ತೀನಿ. ಅಂದ್ಕೊಂಡಿದ್ದೀನಿ. ಈಗ ಹೊಸದಾಗಿ ನೋಡೋರಿಗೆ, ಹೊಸದಾಗಿ ಕಲಿಯೋರಿಗೆ ತುಂಬ ಇಂಪಾರ್ಟೆಂಟು. ರೊಟ್ಟಿ ಊಟ ಮಾಡಬೇಕನ್ನೋರಿಗೆ ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿ ಮತ್ತು ವೆರಿ ಹೆಲ್ಪ್ಫುಲ್ ಆದ ವಿಡಿಯೋ ಅಂತ ಅನ್ಕೋತೀನಿ. ಈ ಥರ ರೊಟ್ಟಿ ಮಾಡೋದು ನೋಡೋಕೆ ಭಾಳ ಈಜಿ, ಬಟ್ ಅದನ್ನು ಬಡಿಯೋರಿಗೆ ಭಾಳ ಕಷ್ಟ. ಹೊಸದಾಗಿ ಕಲ್ಕೊಳ್ಳೋರಿಗಂತೂ ತುಂಬ ಕಷ್ಟ. ಯಾಕಂದರೆ ರೊಟ್ಟಿ ಒಳ್ತಾ ಇರೋಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ನಿಮಗೆ ನೋಡೋರಿಗೆ ಇದೇನು ದೊಡ್ಡದು ಈಜಿ ಅಂತ ಅನ್ಬೋದು, ಬಟ್ ಅಡುಗೆ ಮಾಡಿದವರಿಗೆ ಗೊತ್ತಾಗುತ್ತಾ. ಸ್ವಲ್ಪ ಕಲ್ಕೊಂಡವ್ರಿಗೆ ಒಣ ಹಿಟ್ಟು ಹಾಕಲಿಲ್ಲ ಅಂದರೆ ಬರೋಂಗೇ ಇಲ್ಲ ನೋಡಿರಿ. ಈ ಥರ ಹೋಲ್ ಬಿದ್ದರೆ ಅದಕ್ಕೆ ಹಸಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡಿರ್ತೀವಲ್ಲ, ಅದನ್ನ ಹಾಕ್ಕೋಬೋದು ಅಥವಾ ಹಾಗೇನೂ ಬಿಡ್ಬೋದು. ಇವಾಗ ನೋಡಿರಿ, ದಪ್ಪ ಅಷ್ಟು ದೊಡ್ಡದಾಯ್ತಲ್ಲ ತಳ್ಳಗೆ ರೊಟ್ಟಿ. ನಾನಿವಾಗ ಹಂಚಿನ ಮೇಲೆ ಹಾಕಿ ಅದನ್ನ ಹಿಟ್ಟನೇ ರಸಿ ಬೇಯಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಹಂಚಿನ ಮೇಲೆ ಹಾಕಿದೆ. ಇವಾಗ ಅದಕ್ಕೆ ಸಪ್ರೇಟಾಗಿ ಒಂದು ತಣ್ಣೀರು ತೊಗೊಂಡಿದ್ವಲ್ವ, ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ನೀರು ಹಚ್ಚಿ ಮೇಗಿಲೆಲ್ಲ ಹಿಟ್ಟು ಬರೋ ಥರ ನಾವು ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೀರಿನಿಂದ. ಸ್ವಲ್ಪನೂ ಕೂಡ ವೈಟ್ ಕಲರ್ ಇರಬಾರ್ದು, ಎಲ್ಲನೂ ಹಸಿ ಆಗಿರಬೇಕು. ಈ ಥರ ನೋಡಿರಿ. ಮತ್ತೆ ಒಂದು ರೊಟ್ಟಿನ ಇವಾಗ ಬಡಿತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಷ್ಟು ಹಿಟ್ಟು ತೊಗೊಂಡು ಮತ್ತು ಸ್ವಲ್ಪ ನಾದ್ಕೋಬೇಕಾಗುತ್ತಾ. ನಾದ್ಕೊಂಡು ಈ ಥರ ಉಳ್ಳೆ ಮಾಡಿಕೊಂಡು ಮತ್ತೆ ಒಣ ಹಿಟ್ಟು ತೊಗೊಂಡು ಈ ಥರ ರೊಟ್ಟಿ ಬಡಿಬೇಕಾಗುತ್ತಾ ಸ್ನೇಹಿತರೆ. ನೋಡಿರಿ, ಇದು ಈ ಸೈಡು ಹಂಚಿನಲ್ಲಿ ಹಾಕಿದ್ನಲ್ಲ, ಈಗ ಒಳಸಿ ಹಿಟ್ಟು ಹಚ್ಚಿದ ಭಾಗನ ಕೆಳಗೆ ಮಾಡಿ ಮೇಗಿಲ ಭಾಗನ ಮೇಲೆ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ರೊಟ್ಟಿನ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಈ ಥರ ರೊಟ್ಟಿ ಬೆನೆಸಿದ್ದೆ ನೋಡಿರಿ. ನಿಮಗೂ ಕೂಡ ಈಸಿಯಾಗಿ ಬರುತ್ತಾ, ಬಟ್ ರೊಟ್ಟಿ ಬಡಿಯುವಾಗಲೇ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಮೊದಲೆಲ್ಲ ಹಿಂಗೆ ಮಾಡ್ತಾಯಿದ್ವಿ. ನಮ್ಮ ತಾಯಿಯವರು ರೊಟ್ಟಿ ಮಾಡುವಾಗ ಲಾಸ್ಟ್ 2-3 ರೊಟ್ಟಿ ಇರಬೇಕಾದ್ರೆ ಕಲ್ಕೋರಿ ಅಂತ ರೊಟ್ಟಿ ಬಿಡ್ತಾಯಿದ್ರು. ನಾವು 3ನೇ ಕ್ಲಾಸ್ 4ನೇ ಕ್ಲಾಸ್ ಇರುವಾಗಲೇ ರೊಟ್ಟಿಗೆ ನಮಗೆ ಬಡಿಯೋಕೆ ಹಚ್ತಾಯಿದ್ರು ನಮ್ಮ ತಾಯಿಯವರು. ಹಾಗೆ ನಮಗೆ ನೆನಪು ಇನ್ನೂ ಇದೆ ಅದು. ಲಾಸ್ಟು 2 ಸೇರು 3 ಸೇರು ರೊಟ್ಟಿ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಯಾಕಂದರೆ ನಿಮ್ಗೆ ಗೊತ್ತಿರುವ ಹಾಗೆ ನಾವು ತುಂಬ ಜನ ಮಕ್ಕಳು ಮನೆಯಲ್ಲಿ, ನಮ್ಮ ತಾಯಿ, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ಅಣ್ಣ, ನಾವು ಎಲ್ಲ 4 ಮಂದಿ 5-6 ಮಂದಿ ಅಕ್ಕ ತಂಗಿಯರು 3-4 ಸೇರು ರೊಟ್ಟಿ ಬೇಕಾಗ್ತಿತ್ತು. ನಮ್ಮ ತಾಯಿಯವರೆಲ್ಲ ರೊಟ್ಟಿ ಮಾಡಿದ ಮೇಲೆ ದಿನ 4 ಸೇರು 5 ಸೇರು ರೊಟ್ಟಿ ಮಾಡಿದ ಮೇಲೆ ಲಾಸ್ಟ್ ಮೊಮೆಂಟಲ್ಲಿ ನಮಗೆ 3 ರೊಟ್ಟಿ 4 ರೊಟ್ಟಿ ಹಿಟ್ಟು ಸೈಜ್ ಇರುವಾಗ ನಮಗೆ ಬಿಡ್ತಾಯಿದ್ರು. ಅಂದರೆ ಮಾಡಿ ಆದರೂ ಮಾಡಲಿ, ಇಲ್ಲಾಂದರೆ ಹಂಗೆ ಆದರೂ ಬಿಡಲಿ ಅಂತ. ಅದೇನು ಹಿಟ್ಟು ವೇಸ್ಟ್ ಆಗ್ತಿದ್ದಿಲ್ಲ ಸ್ನೇಹಿತರೆ. ನಮ್ಮ ಮನೇಲಿ ದನ ಕರುಗಳು ಇರ್ತಿದ್ವಲ್ಲ, ರೊಟ್ಟಿ ಚೆನ್ನಾಗಾದರೆ ಓಕೆ, ಚೆನ್ನಾಗಿ ಆಗಲಿಲ್ಲ ಅಂದರೆ, ಸರಿಯಾಗಿ ಆಗಲಿಲ್ಲ ಅಂದರೆ ದನಕ್ಕೋ ಅಥವಾ ಆಕಳಿಗೋ ಅಥವಾ ಆಡಿಗೋ ಅದು ರೊಟ್ಟಿನ ಅಥವಾ ಹಿಟ್ಟನ್ನ ಹಂಗೆ ಕೊಟ್ಬಿಡ್ತಿದ್ವಿ. ನಮ್ಗೆ ಈಗಾದರೂ ನೆನಪು ಬರ್ತಾ ಇದೆ. ಸೊ ನಿಮಗೆ ಇದು ಮತ್ತೆ ತೋರಿಸ್ತಾ ಇದ್ದೀನಿ ರೊಟ್ಟಿ ಮಾಡೋದನ್ನು. ಯಾವುದೂ ಕೂಡ ಪರ್ಫೆಕ್ಟ್ ಆಗ್ಲಾರ್ದೆ ಬರೋಂಗೇ ಇಲ್ಲ. ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಎಲ್ಲದನ್ನೂ ಈಸಿ ಆಗುತ್ತಾ. ಇದೇ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದವರಿಗೆ ತಾಕತ್ತು ಬರೋದಕ್ಕೆ ಕಾರಣ ಅಂದರೆ ಈ ಥರ ಜೋಳದ ರೊಟ್ಟಿ ಮತ್ತು ಪಲ್ಯ ತಿಂದರೆ ಎಲ್ಲರಿಗೂ ತಾಕತ್ತು ಬರುತ್ತಾ ಅಂತ ಹೇಳ್ತಾರೆ. ಬಟ್ ಇವಾಗಿನವರು ಯಾರೂ ರೊಟ್ಟಿನ ಇಷ್ಟಪಡೋಂಗಿಲ್ಲ. ತಿಂದರೆ ರೈಸು ಅಥವಾ ಅನ್ನ ಅಷ್ಟ ಊಟ ಮಾಡ್ತಾರೆ. ಇವನ್ ನನ್ನ ಮಗನೂ ಕೂಡ ಹಂಗೆ. ರೊಟ್ಟಿ ಮಾಡೋ ದಿನ ಜಗಳ ಅವನಿಗೆ. ಬಿಸಿ ರೊಟ್ಟಿ ಇದ್ದರೆ ಮಾತ್ರ ತಿಂತಾನೆ. ಸ್ವಲ್ಪ ಹಾರಿದ ರೊಟ್ಟಿ ಇತ್ತಂದರೆ ನಾ ತಿನ್ನಂಗಿಲ್ಲ ಅಂತ ಹೇಳ್ತಾನೆ. ಸೊ ನನಗೆ ಅವನಿಗೆ ಜಗಳ ಬರೋದು ಅಲ್ಲೇ. ಏನು ಮಾಡಿದ್ರು ತಿನ್ನಬೇಕು, ಏನೋ ಹೊರಗಿಂದ ಐಟಮ್ಸ್ ತಂದು ಕೊಡಲ್ಲ ಅಂತ ಜಗಳ ಮಾಡಿ ಹೇಳಿದಾಗ ಅವನು ತಿನ್ನೋಕ್ಕೆ ಟ್ರೈ ಮಾಡ್ತಾನೆ ಸ್ನೇಹಿತರೆ. ನೋಡಿ, ನನ್ನ ರೊಟ್ಟಿಯ ಸೌಂಡು ಕೇಳಿ ಅಂತ ಹೇಳ್ತಾ ಇದ್ದೀನಿ. ಈಗ ರೊಟ್ಟಿ ಬಡಿತಾ ಇದ್ದೀನಿ.
ನೋಡಿರಲ್ಲ ಸ್ನೇಹಿತರೆ, ಒಂದು 2-3 ರೊಟ್ಟಿ ನಿಮಗೆ ಬಡಿದು ತೋರಿಸಿದೆ. ಅದ್ರ ಜೊತೆಗೆ ಹಿಟ್ಟು ನೀರು ಕೂಡ ಹಚ್ಚೋದು ತೋರಿಸಿದೆ. ಇದು ಹಿಟ್ಟು ನೀರು ಯಾಕೆ ಹಚ್ತಾರಪ್ಪ ಅಂದರೆ, ಕೈಲೇ ಬಡಿಯುವಾಗ ಹಿಟ್ಟು ಹಾಕಿರ್ತೀವಲ್ಲ ಸ್ನೇಹಿತರೆ ನೆಲಕ್ಕೆ, ಅಂದರೆ ಕೆಳಗಿನ ಭಾಗಕ್ಕೆ ಹಿಟ್ಟು ಹತ್ತಿರ್ತೈತಲ್ಲ, ಅದು ಹಿಟ್ಟೆಲ್ಲ ಇದಕ್ಕೆ ನೀರಿಗೆ ಹತ್ಕೊಂಡು ಬರಲಿ ಅನ್ನೋ ಉದ್ದೇಶಕ್ಕಾಗಿ ಹಚ್ತಾ ಇರ್ತಾರೆ. ಸೊ ಹಚ್ಚಿದ್ರೇನೋ ಒಂಥರ ರುಚಿ. ಹಚ್ಚಲಾರ್ದೆ ಮಾಡಿದೆ ನೋಡಿರಿ, ನಾವು ಮಾಡಿದ್ವಿ, ಆದರೆ ಅಷ್ಟೊಂದು ರುಚಿ ಬರಲ್ಲ ಅಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ. ಮತ್ತು ರೊಟ್ಟಿ ಮಾಡೋರು ಸಾಕಷ್ಟು ಜನ ಇರ್ತಾರೆ, ಹಾಗಾಗಿ ಅವ್ರ ಅನಿಸಿಕೆಗಳನ್ನು ನಾವು ಪರಿಗಣಿಸ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ರೊಟ್ಟಿ ಬೇಯಿಸಿದ ಮೇಲೆ ನಾನು ಹಾಕ್ಕೊಂಡಂಥ ಹಿಟ್ಟು ಒಂದು 10-12 ರೊಟ್ಟಿ ಆಗಿತ್ತು ಸ್ನೇಹಿತರೆ. 12 ರೊಟ್ಟಿ ಆಗಿಂದ ತೋರಿಸ್ತೀನಿ ನಿಮಗೆ ಮೆಜರ್ಮೆಂಟ್ ಎಷ್ಟು ತೊಗೊಂಡಿದ್ವಿ ಅಂತ. ಈಗ ರೊಟ್ಟಿ ಬಡಿಯೋದು ಒಂದು ಸೈಡ್ ಆದರೆ, ಇನ್ನು ಬೇಯಿಸೋದು ಕೂಡ ಅದಕ್ಕಿಂತ ಡಬಲ್ ಕಷ್ಟ ಇರುತ್ತೆ. ಸೊ ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ರೊಟ್ಟಿ ರುಚಿ ಆಗ್ತಾವೆ. ಅದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಹಿಟ್ಟು ಎಲ್ಲ ಆಯಿತು. 8-10 ರೊಟ್ಟಿ ಅಂತ ಅಂದ್ಕೊಂಡಿದ್ದೆ, ಬಟ್ 12 ರೊಟ್ಟಿ ಮೇಲೆ ಆಗ್ತಾವೆ. ಯಾವಾಗಲೂ ಹಿಂಗೆ ಅಂದ್ಕೊಂಡಿರ್ತೀನಿ. ಸೊ ಇವಾಗ ಏನೈತಲ್ಲ, ಇದು ಅದೇ ರೊಟ್ಟಿ ಮಾಡೋಕ್ಕೆ ಕಲ್ಲ ಹಾಕೋದಿಲ್ಲ, ನಾವೇನು ಗ್ಯಾಸ್ ಕಟ್ಟಿ ಅಂತ ಇರುತ್ತಲ್ಲ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕೊಂಡ್ಬಿಟ್ಟಿರ್ತೀವಿ. ಈಗ ಅಲ್ಲೇ ಪಕ್ಕಕ್ಕೆ ಸಿಂಕ್ ಇದೆ, ಅದರಲ್ಲೇ ನೀರು ಹೋಗಿಸ್ಬಿಡ್ತೀವಿ. ಈ ಥರ ಆದರೆ ಈಸಿ ಅಲ್ಲ, ಕಲ್ಲು ಎತ್ತೋದು ಮತ್ತು ಕೆಳಗಿಡೋದು ಅವಶ್ಯಕತೆಯೇ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ರೊಟ್ಟಿ ಇವಾಗ ಆಯಿತು. ಇವಾಗೆಲ್ಲ ಕೈ ತೊಳ್ಕೊಂಡು ಇದೆಲ್ಲ ಕ್ಲೀನಾಗಿ ಮಾಡಿ ಕ್ಲೀನ್ ಮಾಡಿ ಬಂದ್ಬಿಡ್ತೀನಿ. ಯಾಕಂದರೆ ಮಾಡಲಿಲ್ಲ ಅಂದರೆ ಮತ್ತೆ ಒಣಗಿದ ಮೇಲೆ ಹಿಟ್ಟಿಟ್ಟಾಗಿಬಿಡುತ್ತಾ. ಸೊ ಅಷ್ಟೊಂದು ನೀಟಾಗಿ ಕಾಣಿಸಂಗಿಲ್ಲ ಅಂತ ಅನ್ಕೋತೀನಿ. ಇದು ಕಲ್ಲಿನ ಮೇಲೆ ಬಣ್ಣ ಏನಂತ ಕೇಳ್ಬೋದು. ನಮ್ಮ ಮನೆ ನಾವು ಬಣ್ಣ ಹಚ್ಚುವಾಗ ಬಿದ್ದಿದೆ, ಅದೇನೋ ಆಗಂಗಿಲ್ಲ, ಎಷ್ಟೇ ತಿಕ್ಕಿದ್ರೂ ಹೋಗಿಲ್ಲ ಅದು. ಫ್ರೆಂಡ್ಸ್, ರೊಟ್ಟಿ ಆಯಿತು ನೋಡಿರಿ. ಇಷ್ಟು ರೊಟ್ಟಿ ಮಾಡಿದೆ, ಒಂದು 8-10 ರೊಟ್ಟಿ ಆಗಿರ್ಬೋದು. ರೊಟ್ಟಿ ಐತೆ. ಇಲ್ಲಿ ಬೆಳಗ್ಗೆ ಮಾಡಿದ ಚಿತ್ರಾನ್ನ ಐತಿ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸಾಕು. ಅದ್ರ ಜೊತೆಗೆ ಪಲ್ಯನೂ ಕೂಡ ಮಾಡಿದ್ದೀನಿ. ಇಲ್ಲಿ ಅಲಸಂದಿ ಕಾಳು ಪಲ್ಯನೂ ಇದೆ. ಬೇಕಾದರೆ ಮೊಸರನ್ನು ಕೂಡ ಇಟ್ಟಿದ್ದೀನಿ ಸ್ನೇಹಿತರೆ. ಇದ್ರ ಜೊತೆಗೆ ಶೇಂಗಾ ಪೌಡ್ರೂ ಐತೆ, ಅಂದರೆ ಶೇಂಗಾ ಚಟ್ನಿ. ಯಾವ್ದು ಬೇಕಾದರೂ ಊಟ ಮಾಡ್ಬೋದು. ನಮ್ಮ ಯಜಮಾನ್ರೇನು ಏನಾದರೂ ಊಟ ಮಾಡ್ತಾರೆ, ರೊಟ್ಟಿ ಪಲ್ಯ ಮಾಡ್ತಾರೆ. ಬಟ್ ನನ್ನ ಮಗನಿಗೆ ಸ್ವಲ್ಪ ಮೊಸರು ಬೇಕಾಗಿತ್ತು, ಹಾಗಾಗಿ ಮೊಸರನ್ನ ಇದೆ. ಇಷ್ಟು ನಂತರ ಆಯ್ತು. ಇವತ್ತು ಮಧ್ಯಾಹ್ನದವರೆಗೂ ಏನು ನಮ್ಮದು ಕೆಲಸ ಇರುತ್ತೆ ಸ್ನೇಹಿತರೆ, ಅಷ್ಟೇ ಇಲ್ಲಿವರೆಗೂ ತೋರಿಸಿದ್ದೀನಿ. ಇನ್ನು ಮುಂದೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಂಗಾದರೆ ಮಾಡ್ತೀನಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಏನಾದರೂ ಇದ್ದರೆ ಕಂಟಿನ್ಯೂ ಮಾಡ್ತೀನಿ ಅಂತ. ಹೀಗೆ ವಾಚ್ ಮಾಡ್ತಾಯಿರಿ.